ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 8ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಸಕಾಮ ಭಾವನೆಯಿಂದ ನಿಷ್ಕಾಮ ಭಾವನೆಯಿಂದ ಮಾಡುವಂಥ ಕೆಲಸಗಳ ಬಗ್ಗೆ ತಿಳ್ಕೊಂಡ್ವಿ. ಭಗವಂತ ನೀನು ನಿನ್ನ ಕರ್ತವ್ಯ ಅಂತ ತಿಳ್ಕೊಂಡು ಕೆಲಸವನ್ನು ಮಾಡು. ನಿಷ್ಕಾಮ ಭಾವದಿಂದ ಮಾಡಿದಾಗ ನೀನು ಏನೇ ಕೆಲಸ ಮಾಡಿದ್ರು ಅದು ನಿನ್ನ ಶ್ರೇಯಸ್ಸಿಗೆ ಕಾರಣವಾಗುತ್ತೆ ಅಂತ ಹೇಳ್ದ ಅಲ್ವಾ. ಈಗ ಪ್ರಶ್ನೆ ಏನು ಅಂತಂದ್ರೆ, ಕರ್ಮ ಮಾಡದೇ ಇರೋದಕ್ಕಿಂತ ಕರ್ಮ ಮಾಡೋದೇ ಶ್ರೇಷ್ಠ ಅಂತ ಹೇಳಿದಾನಲ್ಲ ಭಗವಂತ, ಅದಕ್ಕೆ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಏನು ಉತ್ತರ ಅಂತಂದ್ರೆ, ಈ ಮಾತಿನಿಂದ ಭಗವಂತ ಅರ್ಜುನನಿಗೆ ಒಂದು ಭ್ರಮೆ ಇತ್ತಲ್ವಾ. ಅಂದ್ರೆ ನೀನ್ ಕೆಲಸ ಮಾಡು ಅಂತ ಹೇಳ್ತಾ ಇದೀಯಾ, ಆದ್ರೆ ಇಲ್ಲಿ ಕೆಲಸ ಮಾಡಿದ್ರೆ ನನಗೆ ಫಲಗಳು ಬಂದ್ಬಿಡುತ್ತೆ, ಕೆಲಸ ಮಾಡದೇ ಇರೋದು ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ, ಆಮೇಲೆ ನೀನು ಹೇಳೋದೆಲ್ಲ ನನಗೆ ಒಂಥರ ಗೊಂದಲ ಆಗ್ತಾ ಇದೆ ಅಂತೆಲ್ಲ ಏನೇನೋ ಹೇಳಿರ್ತಾನಲ್ವಾ. ಆ ಒಂದು ಭ್ರಮೆಯನ್ನ ಹೋಗಲಾಡಿಸೋಕೆ ಇಲ್ಲಿ ಈ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಆ ಭ್ರಮೆಯ ಕಾರಣದಿಂದ ಅವನು ಭಗವಂತನ ಅಭಿಪ್ರಾಯದಲ್ಲಿ, ಅಂದ್ರೆ ಅವನು ಅನ್ಕೊಳ್ಳೋದು ಏನು ಅಂತಂದ್ರೆ, ಕರ್ಮ ಮಾಡೋದಕ್ಕಿಂತ ಅದನ್ನ ಮಾಡದೇ ಇರೋದೇ ಶ್ರೇಷ್ಠ ಅಂತ ತಿಳ್ಕೊಂಡಿದ್ದ. ಅದು ಅವನಿಗಿದ್ದಂಥ ಭ್ರಮೆ. ಆ ಭ್ರಮೆಯನ್ನ ಇಲ್ಲಿ ಹೋಗಲಾಡಿಸ್ತಾ ಇದ್ದಾನೆ ಭಗವಂತ ಅಲ್ವಾ. ಅಂದ್ರೆ ಅರ್ಥ ಏನು, ಇಲ್ಲಿ ಅರ್ಜುನ ಏನ್ ತಿಳ್ಕೊಂಡಿದ್ದ, ಕರ್ಮ ಮಾಡೋದಕ್ಕಿಂತ ಮಾಡದೇ ಇರೋದೇ ಒಳ್ಳೆಯದು ಶ್ರೇಷ್ಠ ಅಂತ ಭಗವಂತ ಹೇಳ್ತಾ ಇದ್ದಾನೆ ಅಂತ. ಆದರೆ ಕರ್ತವ್ಯ ಕರ್ಮಗಳನ್ನು ಮಾಡೋದ್ರಿಂದ ಮನುಷ್ಯನ ಅಂತಃಕರಣ ಅನ್ನೋದು ಶುದ್ಧ ಆಗುತ್ತೆ ಮತ್ತು ಅವನ ಪಾಪಗಳ ಪ್ರಾಯಶ್ಚಿತ್ತ ಕೂಡ ಆಗುತ್ತೆ. ಇವಾಗ ನಾವು ಎಷ್ಟೋ ಜನ್ಮಗಳಿಂದ ಏನೇನೋ ಕೆಲಸಗಳನ್ನು ಮಾಡ್ಕೊಂಡು ಬಂದಿರ್ತೀವಲ್ವಾ, ಅದೆಲ್ಲ ರಿಪೀಟ್ ಆಗ್ತಾನೆ ಇರುತ್ತೆ. ಈಗ ಕೆಲಸ ಮಾಡ್ತೀವಿ, ಅದರಿಂದ ಒಂದು ಫಲ ಬರುತ್ತೆ, ಆಮೇಲೆ ನೆಕ್ಸ್ಟ್ ಜನ್ಮದಲ್ಲಿ ಅದನ್ನು ತೀರ್ಸಕ್ಕೆ ಬರ್ತೀವಿ, ಮತ್ತು ಇನ್ನೇನೋ ಕೆಲಸ ಮಾಡ್ತೀವಿ, ಮತ್ತು ಅದನ್ನು ತೀರ್ಸಕ್ಕೆ ಬರ್ತೀವಿ. ಹೀಗೆ ಅದು ರಿಪೀಟ್ ಆಗ್ತಾ ಇರುತ್ತೆ. ಅದು ಎಂಡ್ ಆಗೋದು ಯಾವಾಗ, ಹೇಗೆ ಅಂತಂದರೆ, ಪಾಪಗಳ ಪ್ರಾಯಶ್ಚಿತ್ತ ಆಗುತ್ತೆ ಯಾವಾಗ ನಾವು ನಮ್ಮ ಕರ್ತವ್ಯ ಕರ್ಮಗಳನ್ನು ಮಾಡೋದ್ರಿಂದ ನಮ್ಮ ಅಂತಃಕರಣನೂ ಶುದ್ಧಿ ಆಗುತ್ತೆ ಮತ್ತು ನಮ್ಮ ಪಾಪಗಳ ಪ್ರಾಯಶ್ಚಿತ್ತ ಕೂಡ ಆಗುತ್ತೆ. ಮತ್ತೆ ಕರ್ತವ್ಯ ಕರ್ಮಗಳನ್ನು ತ್ಯಾಗ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಅವನಿನ್ನೂ ಪಾಪಕ್ಕೆ ಭಾಗಿಯಾಗ್ತಾನೆ. ಯಾಕಂದರೆ ಅವನ ಕೆಲಸನೇ ಮಾಡಲಿಲ್ಲ. ಈಗ ತಂದೆ ತಾಯಿಗಳನ್ನು ಸಾಕೋದು ಅದು ಅವನ ಕರ್ತವ್ಯ, ಅದು ಮಾಡಲಿಲ್ಲ ಅಂತಂದರೆ ಅವನ ಪಾಪಕ್ಕೆ ತಾನೇ ಗುರಿ ಆಗ್ತಾನೆ. ಈ ರೀತಿ ಎಕ್ಸಾಂಪಲ್ ಹೇಳಿದೆ ಅಷ್ಟೇ. ಮತ್ತೆ ನಿದ್ರೆ, ಆಲಸ್ಯ, ಪ್ರಮಾದಗಳಲ್ಲಿ ಸಿಕ್ಕಾಕೊಂಡು ಅಧೋಗತಿಯನ್ನು ಹೊಂದುತ್ತಾನೆ ಯಾವಾಗ ತನ್ನ ಕರ್ತವ್ಯ ಕರ್ಮಗಳನ್ನು ಮಾಡೋದಿಲ್ವೋ ಆಗ. ಇದಕ್ಕೆ 14ನೇ ಅಧ್ಯಾಯ 18ನೇ ಶ್ಲೋಕದಲ್ಲಿ ಭಗವಂತ ಹೇಳಿದಾನೆ. ಅದೇನು ಅಂತ ಒಂದ್ಸರಿ ತಿಳ್ಕೊಳ್ಳೋಣ. ಸತ್ವಗುಣದಲ್ಲಿ ಸ್ಥಿತನಾದಂತಹ ಮನುಷ್ಯ ಸ್ವರ್ಗಾದಿ ಉಚ್ಚಲೋಕಗಳಿಗೆ ಹೋಗ್ತಾನೆ, ಆಯ್ತಾ. ಯಾರು ಸತ್ವಗುಣದಲ್ಲಿರ್ತಾನೋ ಅವನು. ರಜೋಗುಣದಲ್ಲಿ ಇರುವಂಥ ಒಬ್ಬ ರಾಜಸ ಪುರುಷ ಮಧ್ಯದಲ್ಲಿ, ಅಂದ್ರೆ ಏನು, ಮನುಷ್ಯ ಲೋಕದಲ್ಲಿ ಇರ್ತಾನೆ. ಮತ್ತೆ ತಮೋಗುಣದಲ್ಲಿ ಇರುವಂಥವನು ನಿದ್ರೆ, ಪ್ರಮಾದ, ಆಲಸ್ಯ ಇಂಥದ್ರಲ್ಲಿ ಇರುವಂಥ ತಾಮಸ ಪುರುಷ ಏನು ಮಾಡ್ತಾನೆ, ಅಧೋಗತಿಗೆ, ಅಂದ್ರೆ ಏನು, ಮನುಷ್ಯನಿಗಿಂತ ಕೆಳಗಡೆ ಇರುವಂಥ ಯೋನಿಗಳು, ಯಾವುದು, ಕೀಟ, ಪಶು, ಇಂಥ ನೀಚ ಯೋನಿಗಳನ್ನು ಪಡೆದು ಅಥವಾ ನರಕಗಳನ್ನು ಕೂಡ ಅವನು ಪಡ್ಕೊಳ್ತಾನೆ ಅನ್ನೋದು ಆ ಒಂದು ಅಧ್ಯಾಯದಲ್ಲಿ ವರ್ಣನೆ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಕರ್ಮ ಮಾಡದೇ ಇರೋದಕ್ಕಿಂತ ಕರ್ಮ ಮಾಡೋದೇ ಸರ್ವತಾ ಶ್ರೇಷ್ಠ. ಈಗ ಜನರಲ್ ಆಗಿ ನೋಡಿದಾಗ ನಾವು ಕೆಲಸ ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ, ಏನೇನೋ ಬೇಡದೇ ಇರೋ ಯೋಚನೆ ಮಾಡೋದು, ಇಲ್ಲದೆ ಇರೋದನ್ನೆಲ್ಲ ಮನ್ಸಿಗೆ ಹಾಕ್ಕೊಳ್ಳೋದು, ಇಲ್ಲ ನಿದ್ದೆ ಬರುತ್ತೆ, ನಿದ್ದೆ ಮಾಡ್ತೀವಿ, ಆಲಸ್ಯ ಬಂದ್ಬಿಡುತ್ತೆ ನಮಗೆ ಅಲ್ವಾ. ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇರಬೇಕಂದ್ರೆ ಏನೇನೋ ಕೆಲಸ ಮಾಡೋದಲ್ಲ, ನಮಗೆ ಅಂತ ವಹಿಸಿರುವಂಥ ಕೆಲಸಗಳನ್ನು ಮಾಡಬೇಕು. ಸಕಾಮ ಭಾವದಿಂದ ಅಥವಾ ಪ್ರಾಯಶ್ಚಿತ್ತ ರೂಪದಿಂದಲಾದರೂ ಕರ್ತವ್ಯ ಕರ್ಮವನ್ನು ಮಾಡೋದಿದೆಯಲ್ಲ, ಅದು ಮಾಡದೇ ಇರೋದಕ್ಕಿಂತ ಶ್ರೇಷ್ಠ. ಏನು ಮಾಡದೆ ಸುಮ್ಮನೆ ಇರೋ ಬದಲು ಏನೋ ಒಂದು ಆಸೆ ಇಟ್ಕೊಂಡು ಕೆಲಸ ಮಾಡೋದು ಒಳ್ಳೆಯದು. ಅಂದಮೇಲೆ ಅವನು ನಿಷ್ಕಾಮ ಭಾವನೆಯಿಂದ ಮಾಡುವಂಥ ಕೆಲಸ ಇದೆಯಲ್ಲ ಅದು ಶ್ರೇಷ್ಠ ಅಂತ ಅನ್ನಿಸ್ಕೊಳ್ಳುತ್ತೆ. ಅದನ್ನು ಹೇಳಬೇಕಾಗಿರುವಂಥ ನೆಸಸರಿ ಇಲ್ಲ ಅಲ್ವಾ. ಕರ್ಮ ಮಾಡದೇ ಇರೋದಕ್ಕಿಂತ ಸಕಾಮ ಭಾವದಿಂದ ಕರ್ಮ ಮಾಡೋದು ಒಳ್ಳೆಯದು. ಅದಕ್ಕಿಂತ ನಿಷ್ಕಾಮ, ಯಾವುದೇ ಒಂದು ಕಾಮನೆಗಳಿಲ್ಲದೆ ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಮಾಡೋದಿದೆಯಲ್ಲ ಅದು ಬಹಳ ಶ್ರೇಷ್ಠವಾಗಿರುವಂಥದ್ದು ಅಂತ ಹೇಳಬೇಕಾಗಿರುವಂಥ ನೆಸೆಸಿಟಿ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದರೆ, ಕರ್ಮ ಮಾಡದೇ ಇದ್ದರೆ ನಿನ್ನ ಶರೀರ ನಿರ್ವಾಹವೂ ಕೂಡ ಸಿದ್ಧಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಇದರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ.
ಉತ್ತರ ಏನು ಅಂತಂದ್ರೆ, ಇದರಿಂದ ಭಗವಂತ ಕರ್ಮಗಳನ್ನ ಸರ್ವಥಾ ಸ್ವರೂಪದಿಂದ ತ್ಯಾಗ ಮಾಡಿ ಮನುಷ್ಯ ಜೀವಂತವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಈಗ ಕೆಲಸನೇ ಮಾಡದೆ ಸುಮ್ಮನೆ ಇದ್ರೆ ಜೀವಂತವಾಗಿರೋದಕ್ಕಾಗುತ್ತಾ? ಊಟ ಬೇಕಲ್ವಾ? ಊಟಕ್ಕಾದ್ರೂ ಏನಾದ್ರೂ ಒಂದು ದುಡಿಬೇಕು ಅವನು. ಹಣ ಸಂಪಾದನೆ ಮಾಡಬೇಕು ಅಥವಾ ಧಾನ್ಯವನ್ನ ಸಂಪಾದನೆ ಮಾಡ್ಕೋಬೇಕು ಅವನು. ಇಲ್ಲ ಅಂತಂದ್ರೆ ಹೇಗಾಗುತ್ತೆ? ಶರೀರ ನಿರ್ವಹಣೆಗೋಸ್ಕರನಾದ್ರೂ ಅವನೇನಾದ್ರೂ ಒಂದು ಕೆಲಸವನ್ನ ಮಾಡಲೇಬೇಕು. ಇಂಥ ಸ್ಥಿತಿಯಲ್ಲಿ ವಿಹಿತ ಕರ್ಮಗಳನ್ನ ತ್ಯಾಗ ಮಾಡೋದ್ರಿಂದ ಮನುಷ್ಯನ ಪತನ ಅನ್ನೋದು ಸ್ವಾಭಾವಿಕವಾಗೇ ಆಗುತ್ತೆ. ಅದಕ್ಕೋಸ್ಕರನೇ ಕರ್ಮ ಮಾಡದೇ ಇರೋದಕ್ಕಿಂತ ಎಲ್ಲ ರೀತಿಯಿಂದಲೂ ಕೂಡ ಕರ್ಮ ಮಾಡೋದೇ ಉತ್ತಮವಾಗಿದೆ ಅನ್ನುವಂಥ ಭಾವವನ್ನು ಇಲ್ಲಿ ತೋರಿಸಿದ್ದಾನೆ. ನಾನು ಕೆಲಸನೇ ಮಾಡಲ್ಲ, ನಾನು ಸುಮ್ಮನೆ ಇದ್ಬಿಡ್ತೀನಿ ಅಂತ ಕೂತ್ಕೊಳ್ತಾನಲ್ಲ ಅವನು, ಕಾಡಿಗೆ ಹೊರಟೋಗ್ತೀನಿ, ನಾನು ಮನೆ ಮಠ ಬಿಟ್ಟು ಹೊರಟೋಗ್ತೀನಿ ಅಂತ. ಅಲ್ಲೋದ್ರೂ ಏನಾದರೂ ಒಂದು ಕೆಲಸ ಮಾಡಲೇಬೇಕು ಅಲ್ವಾ? ಹೊಟ್ಟೆಪಾಡ್ಗಾದ್ರೂ ನೀನು ಮಾಡಬೇಕು. ಸೊ ಅದಕ್ಕೆ ನಿನಗೆ ಅಂತ ವಿಹಿಸಿರುವಂತಹ ನೀನು ಕ್ಷತ್ರಿಯನಾಗಿರೋದ್ರಿಂದ ಯುದ್ಧ ನಿನ್ನ ಒಂದು ಕರ್ತವ್ಯ. ಅದಕ್ಕೋಸ್ಕರ ಅದನ್ನು ಕರ್ಮಯೋಗ ಅಂತ ತಿಳ್ಕೊಂಡು ನಿಷ್ಕಾಮ ಭಾವದಿಂದ ನೀನು ಕೆಲಸ ಮಾಡು, ಅದೇ ಒಳ್ಳೆಯದು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಕೆಲಸ ಮಾಡದೇ ಇರೋದಕ್ಕಿಂತ ಎಲ್ಲ ರೀತಿಯಿಂದನೂ ಯೋಚನೆ ಮಾಡಿದಾಗ ಕೆಲಸ ಮಾಡೋದೇ ಉತ್ತಮ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಅಂತ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.